ನಿಮಗೆ ಸಂಧಿವಾತ ಬಂದಿರೋದು ಬಂದು ನಿಮ್ಮ ಆಹಾರ ಪಥ್ಯದಿಂದ. ಅಂದರೆ ನೀವು ಇಷ್ಟು ವರ್ಷ ಏನು ಯೂಸ್ ಮಾಡಿರಲ್ಲ, ಕಾಯಿಲೆ ಬರೋದು 6 ವರ್ಷ ಅಂದರೆ ಅದು ನಿಮ್ಮ ಬಾಡಿ ಒಳಗಡೆ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗಿರೋದು ಬಂದು ಆ ಕಡೆ ಒಂದು 15-20 ಇಯರ್ಸಿಂದನೂ ಇದು ಸ್ಟಾರ್ಟ್ ಆಗಿರುತ್ತೆ. ಇವಾಗ ನಮಗೆ 45ಕ್ಕೆ ಕಾಯಿಲೆ ಬಂತು, ವಯಸ್ಸಿಗೆ ಸಂಬಂಧಪಟ್ಟಿರೋದಲ್ಲ, 20 ವರ್ಷದಿಂದ 15 ವರ್ಷದಿಂದ ನಾವು ತಿಂದಿರ್ತೀವಲ್ಲ ಸರ್, ಆ ಒಂದು ಅನ್ವಾಂಟೆಡ್ ಫುಡ್ಸು ಅದರಿಂದ ಬಂದಿರುತ್ತೆ ಕಾಯಿಲೆ. ಸೊ ಅದನ್ನು ನಾವು ಚೇಂಜ್ ಮಾಡಿದ್ದೆ ಆದರೆ ಕಂಪ್ಲೀಟಾಗಿ ಅದು ಸರಿ ಆಗುತ್ತೆ. ಸೊ ಅದನ್ನು ಚೇಂಜ್ ಮಾಡೋಕ್ಕೆ ನೀವು ರೆಡಿ ಇದ್ದರೆ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಅದನ್ನು ನೀವು ಕೆಲಸ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೀವು ಕೆಲಸ ಕಮ್ಮಿ ಮಾಡೋದು ಅವಶ್ಯಕತೆ ಇಲ್ಲ. ಟೆಂಪ್ರರಿಗೆ 1 ತಿಂಗಳು 2 ತಿಂಗಳು ಸ್ವಲ್ಪ ಪೇಯ್ನ್ ಕಂಪ್ಲೀಟ್ ಹೋಗೋವರೆಗೂ ನೀವು ಕೆಲಸ ಕಮ್ಮಿ ಮಾಡ್ಬೋದು. ಆಮೇಲೆ ಕಂಪ್ಲೀಟಾಗಿ ಜಾಯಿಂಟ್ಸ್ ರೀಜನ್ರೇಷನ್ ಆದಮೇಲೆ, ಇನ್ಫ್ಲಮೇಷನ್ ಪೂರ್ತಿ ಕಡಿಮೆ ಆದಮೇಲೆ, ನಿಮ್ದು ಆರ್ ಎ ಮೋರ್ ದೆನ್ 120 ಇದೆ, ಅದೆಲ್ಲ ಕಡಿಮೆ ಮಾಡೋವರೆಗೂ ಮಂಡಿರಲ್ಲೇ ಆಗಲಿ ಯಾವುದೇ ಆಗಲಿ ನೋವು ಕಡಿಮೆ ಆಗೋ ಚಾನ್ಸೇ ಇಲ್ಲ. ಫಸ್ಟ್ ಅದೆಲ್ಲ ಅಂಡರ್ ಕಂಟ್ರೋಲ್ ಆಗಬೇಕು. ಬ್ಲಡ್ಡಲ್ಲಿ ಪ್ಲಸ್ ಗಟ್ಟಲ್ಲಿ ಸಮಸ್ಯೆ ಇರುತ್ತೆ, ಅದು ಸರಿ ಆಯಿತು ಅಂದರೆ ನೀವು ಸರಿ ಆಗುತ್ತೆ. ನಿಮ್ಮದು ಇವೇನು ನಾವು ಅವಾಯ್ಡ್ ಮಾಡೋಕ್ಕೆ ಹೇಳಿದ್ವಲ್ಲ, ಕಾಫಿ ಟೀ ಅದೆಲ್ಲ, ಅದನ್ನು ನೀವು ತೊಗೊಳ್ತಾ ಇದ್ರಾ ಮುಂಚೆ ತೊಗೊತಿದ್ರಿ? ಯಾವುದು ಜಾಸ್ತಿ ತೊಗೊತಾ ಇದ್ರಿ? ಟೀ ಮತ್ತು ಬೇರೆ ಏನು ಅಲ್ಲ, ಟೀ ಮತ್ತು ಕಾಫಿ ತೊಗೊತಾ ಇದ್ರಾ? ಚಪಾತಿ ತೊಗೊತಾ ಇದ್ರಾ? ಅವೆಲ್ಲ ಅವಾಯ್ಡ್ ನೋ ಜಾಸ್ತಿ ಕಡಿಮೆನ ಲೆಕ್ಕನೇ ಇಲ್ಲ. ಅದು ಜಾಸ್ತಿ ಕಡಿಮೆ ಡ್ಯಾಮೇಜ್ ಅಂದರೆ ನೋ ಏನಾಗುತ್ತೆ, ಈಗ ಇನ್ನೊಬ್ರದ್ದು ಬಾಡಿ, ಅವ್ರದ್ದು ಮೆಟಬಾಲಿಕ್ ಟಾಲರೆನ್ಸೇ ಬೇರೆ, ನಮ್ಮದು ಮೆಟಬಾಲಿಕ್ ಟಾಲರೆನ್ಸೇ ಬೇರೆ. ಮತ್ತೆ ಒಂದ್ಸರಿ ಕಾಯಿಲೆ ಕಾಣಿಸ್ಕೊಂಡ್ಮೇಲೆ ಒಂದ್ಸರಿ ತಗೊಳೋದು ಕೂಡ ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಈಗ ಎಕ್ಸಾಂಪಲ್ಲು, ಒಬ್ರಿಗೆ ಯಾರಿಗೋ ಸಿವಿಯರ್ ಪೇಯ್ನ್ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಸಾರದೆ ತಗೊಳ್ಳಿ, ಅವ್ರಿಗೆ ಆಲ್ರೆಡಿ ಗಟ್ಟು ಡಿಸ್ಟರ್ಬೆನ್ಸ್ ಇದೆ, ಆರ್ ಎ ಮೋರ್ ದೆನ್ 120 ಬಂದಿದೆ. ಇನ್ನೊಬ್ರು ಯಾರೋ 10 ಸರಿ ಟೀ ಕುಡಿತಾರೆ ಅಂತ ನಾನು ಒಂದೇ ಸರಿ ಕುಡಿತೀನಿ ಅಂತ ತೊಗೊಂಡ್ರೆ, ಒಂದು ಕೊಳಗ ಹಾಲಿಗೆ ಇಷ್ಟು ನಾನು ಒಂದು 10 ಡ್ರಾಪ್ ಅಷ್ಟೇ ಮಜ್ಜಿಗೆ ಮಿಕ್ಸ್ ಮಾಡೋದು ಅಂತ ಅಂದರೆ ಏನಾಗುತ್ತೆ ಅದು? ಅದೇ ಥರ ಅದು ಏನು ಮ್ಯಾಟ್ರ್ ಅಲ್ಲ, 10 ಡ್ರಾಪ್ ಅಲ್ವಾ ಅಂತಂದರೆ ಕರಳು ಅನ್ನೋದು ಅಷ್ಟು ಸೆನ್ಸಿಟಿವ್ ಇರತಕ್ಕಂಥ ವಿಷಯ. ಅದನ್ನು ನೀವು ಸರಿ ಮಾಡ್ಕೊಂಡ್ರೆ ಸರಿ ಆಗುತ್ತೆ. ಓಕೆನಾ? ಸೊ ಬೇರೆಯವ್ರಿಗೆ ನಾವು ಹೋಲಿಕೆ ಮಾಡೋದು ಬೇಡ. ಇವಾಗ ಸಾರ್ಗೆ ಅವ್ರ ಬಾಡಿಗೆ ಏನು ನಾವು ಮಾಡಬೇಕೋ ಅದನ್ನು ಮಾತ್ರ ಫೋಕಸ್ ಮಾಡ್ತಾ ಮಾಡೋದು. ಓಕೆನಾ?